ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಸಿಂಪಲ್ ನ್ಯೂ ಕ್ರೋಶ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಎಲ್ಲ ಥರ ಸೀರೆಗೂ ಸೂಟ್ ಆಗುತ್ತೆ. ಗ್ರ್ಯಾಂಡ್ ಸೀರೆಗಾಗಲಿ ಸಿಂಪಲ್ ಸೀರೆಗಾಗಲಿ ಈ ಡಿಸೈನು ಚೆನ್ನಾಗಿ ಒಪ್ಪುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನೋಡ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ಮೊದಲಿಗೆ ನಾನು ಈ ಡಿಸೈನ್ ಹಾಕೋದಕ್ಕೆ 6 ಎಳೆ ಥ್ರೆಡ್ ಮಾಡ್ಕೊಂಡಿದ್ದೀನಿ. ಈ ಥ್ರೆಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ಇನ್ನೂ ಯಾರೆಲ್ಲ ನೋಡಿಲ್ಲ ಅವ್ರಿಗೆ ಎಂಡ್ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸಲಿ ನೋಡ್ಕೊಂಬನ್ನಿ. ಮತ್ತು ಈ ಡಿಸೈನ್ ಹಾಕೋದಕ್ಕೆ ಸ್ಯಾರಿನ ಸೀದಾ ಇಟ್ಕೊಬೇಕು. ಸೀದಾ ಇಟ್ಕೊಂಡು ಫಸ್ಟ್ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಬಟ್ಟೆ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಈ ಥರ ಕಂಬ ಹಾಕ್ಕೊಬೇಕು. ಮತ್ತು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಬಟ್ಟೆ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಎರಡಕ್ಕೊಂದ್ಸಲಿ ಇನ್ನೆರಡಕ್ಕೊಂದ್ಸಲಿ ಥ್ರೆಡ್ ತೆಗಿಯೋದು. ನೋಡಿ ಹೀಗೆ. ಈಗಾಗಲೇ ನಾನು 4 ಕಂಬ ಹಾಕಿದ್ದೀನಿ, ಇದು 5ನೇ ಕಂಬ. 5 ಮತ್ತು 6ನೇ ಕಂಬ ಹಾಕ್ತಾಯಿದ್ದೀನಿ. ಈಗ 6 ಸಲ ಈ ಥರ ಡಬಲ್ ಕ್ರೋಶದಲ್ಲಿ ಕಂಬಗಳು ಮಾಡ್ಕೊಬೇಕು. ಈಗ 6 ಸಲ ಹೀಗೆ ಡಬಲ್ ಕ್ರೋಶ ಮಾಡಿಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಬೀಡ್ಸ್ನ ಹಾಕಬೇಕು. ಈ ಥರ ನಾನು ಸಣ್ಣದು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಇಷ್ಟು 4 ಬೀಡ್ಸ್ ತೊಗೊಂಡಿದ್ದೀನಿ. ಒಂದು ಟೈಮ್ಗೆ 4 ಬೀಡ್ಸ್ ತೊಗೊಬೇಕು. ಆ 4 ಬೀಡ್ಸು ಕೂಡ ಹೀಗೆ ಒಂದೇ ಸಲ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬಾರ್ದು. ಹೀಗೆ ಹಿಡಿದು ಹೀಗೆ ರೌಂಡ್ ಶೇಪ್ ಬರೋ ಥರ ಹಿಡ್ಕೊಂಡು ಇಲ್ಲಿ ಕೆಳಗಡೆಯಿಂದ ಬೀಡ್ ಪಕ್ಕದಲ್ಲಿ ಥ್ರೆಡ್ ತಗೊಂಡು ಹೀಗೆ ಥ್ರೆಡ್ನ ಲಾಕ್ ಮಾಡಬೇಕು. ನೋಡಿ ಈ ಥರ ಬರುತ್ತೆ. ಲಾಕ್ ಮಾಡಾದ್ಮೇಲೆ ಹೀಗೆ ಲಾಕ್ ಮಾಡಿ ಈಗ 3 ಚೈನ್ ಹಾಕ್ಕೊಬೇಕು. 1 2 3 ಚೈನ್ ಹಾಕ್ಕೊಂಡು ಈ ಫಸ್ಟ್ ಬೀಡ್ ಇದೆಯಲ್ಲ ಈ ಬೀಡ್ ಪಕ್ಕಕ್ಕೆ ಲಾಕ್ ಮಾಡ್ಕೊಬೇಕು. ಹೀಗೆ ಬೀಡ್ ಪಕ್ಕಕ್ಕೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಮತ್ತೆ ಇನ್ನೊಂದು ಬೀಡ್ಗೆ 3 ಚೈನ್ ಹಾಕ್ಕೊಬೇಕು. 3 ಚೈನ್ ಹಾಕ್ಕೊಂಡು ಇನ್ನೊಂದು ಬೀಡ್ಗೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡಿ ಮತ್ತೆ 3 ಚೈನು ಈಗ ಈ ಬೀಡ್ಗೆ ಲಾಕ್ ಮಾಡೋದು. ಈ ಬೀಡ್ ಪಕ್ಕಕ್ಕೆ ಹೀಗೆ ಲಾಕ್ ಮಾಡೋದು. ಲಾಕ್ ಮಾಡಾದ್ಮೇಲೆ 3 ಬೀಡ್ಗೂ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡಿಕೊಂಡು ಈಗ ಡೈರೆಕ್ಟು ಡಬಲ್ ಕ್ರೋಶ ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಹೀಗೆ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡೋದು. ಬೀಡ್ ಪಕ್ಕಕ್ಕೆ 3 ಚೈನ್ ಲಾಕ್ ಮಾಡಿದ ತಕ್ಷಣನೇ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ಕೊಬೇಕು. ಅಲ್ಲೇ ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಿ ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ಮತ್ತೆ 6 ಸಲ ಡಬಲ್ ಕ್ರೋಶ ಮಾಡ್ಕೊಬೇಕು. ನಾನಿಲ್ಲಿ 4ನೇ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಈಗ ಇದು 4ನೇ ಡಬಲ್ ಕ್ರೋಶ. ಈ ಡಬಲ್ ಕ್ರೋಶ ಮಾಡಬೇಕಾದ್ರೂ ಅಷ್ಟೇ ಆ ಕಂಬಗಳನ್ನ ತುಂಬ ಉದ್ದ ಎಳಿಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ಉದ್ದ ಎಳೆಯೋದು, ಒಂದು ಉದ್ದ ಎಳೆಯೋದು ಒಂದು ಮೋಟ ಇರೋದು ಆ ಥರ ಮಾಡಿದ್ರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ, ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಎಲ್ಲ ಒಂದೇ ಲೆಂತಾಗಿರಬೇಕು ಕಂಬಗಳು. ನೋಡಿ ಈಗ 6 ಡಬಲ್ ಕ್ರೋಶ ಅದಾದಮೇಲೆ 4 ಬೀಡ್ನ ಹಾಕ್ಕೊತಾ ಇದ್ದೀನಿ. 4 ಬೀಡ್ಸ್ ಹಾಕ್ಕೊಂಡು ಹೀಗೆ ಫೋಲ್ಡ್ ಮಾಡಿ ಬೀಡ್ಸ್ನ ಫೋಲ್ಡ್ ಮಾಡಿ ಈಗ ಬೀಡ್ ಕೆಳಗಡೆಯಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು ಹೀಗೆ ಲಾಕ್ ಮಾಡ್ಕೊಳ್ಳೋದು. ಹೀಗೆ ಲಾಕ್ ಮಾಡಿಕೊಂಡು ಈಗ ಇದಕ್ಕೆ 3 ಚೈನ್ ಹಾಕ್ಕೊಬೇಕು. ಹೀಗೆ 3 ಚೈನ್ ಹಾಕ್ಕೊಂಡು
ಬೀಡ್ ಪಕ್ಕದಲ್ಲಿ ಒಂದು ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಹಾಕ್ಕೊಂಡು ಅದ್ರ ಪಕ್ಕದ ಬೀಡಿಗೆ ಪಕ್ಕಕ್ಕೆ ಲಾಕ್ ಮಾಡಬೇಕು. ಮತ್ತು 3 ಚೈನು ಮತ್ತು ಈ ಬೀಡ್ ಪಕ್ಕ ಲಾಕ್ ಮಾಡೋದು. 3 ಬೀಡ್ಗೂ 3 ಚೈನ್ ಹಾಕ್ಕೊಂಡು 3 ಸಲ ಲಾಕ್ ಮಾಡ್ಕೊಳ್ಳೋದು. ಇನ್ನೊಂದು ಈ ಕೆಳಗಡೆ ಬೀಡ್ ಮಾತ್ರನೇ ಅದಕ್ಕೆ 3 ಚೈನ್ ಹಾಕೋಂಗಿಲ್ಲ. ಮತ್ತು ಇಲ್ಲೇ ಡೈರೆಕ್ಟು ನೀಡಲ್ ಮೇಲೆ ಒಂದ್ಸಲಿ ಥ್ರೆಡ್ ಸುತ್ತಕೊಂಡು ಅರ್ಧ ಇಂಚ್ ಗ್ಯಾಪ್ ಬಿಟ್ಟು ಸ್ಯಾರಿ ಹಿಂಭಾಗದಿಂದ ಒಂದ್ಸಲಿ ಥ್ರೆಡ್ ತೊಗೊಂಬಂದು 2 ಥ್ರೆಡ್ಡಿಗೆ ಒಂದ್ಸಲಿ ಇನ್ನೆರಡು ಥ್ರೆಡ್ಡಿಗೆ ಒಂದ್ಸಲಿ ಥ್ರೆಡ್ ತೆಗೆದು ಡಬಲ್ ಕ್ರೋಶಗಳು ಮಾಡ್ಕೊಳ್ಳೋದು. ನೋಡಿ ಈಗ 6 ಪ್ರತಿ ಸಲಿನೂ ಅಷ್ಟೇ 6 ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಕಮ್ಮಿ ಜಾಸ್ತಿ ಮಾಡ್ಕೊಬೋದು ಇಲ್ಲಿ ಡಬಲ್ ಕ್ರೋಶಗಳನ್ನ. 5 ಕಮ್ಮಿ ಬೇಕಾದರೆ 5 4 ಆ ಥರ ಮಾಡ್ಕೊಬೋದು. ಜಾಸ್ತಿ ಬೇಕಾದರೆ 7 8 ಆ ಥರ ಜಾಸ್ತಿ ಮಾಡ್ಕೊಬೋದು. ಇವಾಗ ನೋಡಿ 5 6ನೇ ಡಬಲ್ ಕ್ರೋಶ. ಇದು 6 ಡಬಲ್ ಕ್ರೋಶ ಆದಮೇಲೆ ಈಗ 3 ಚೈನ್ ಹಾಕ್ಕೊತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಅಲ್ಲೇ ಒಂದ್ಸಲಿ ಥ್ರೆಡ್ ಸುತ್ತಿ ಅರ್ಧ ಇಂಚ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಇದು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬಾರ್ದು. ಅರ್ಧ ಇಂಚ್ ಗ್ಯಾಪು ಸಾಕು. ಅರ್ಧ ಇಂಚ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ ನಾವು ಬೀಡ್ಸ್ ಹಾಕಿತ್ತವೆಲ್ಲನೂ ಅರ್ಧ ಇಂಚೆ ನಾವು ಗ್ಯಾಪ್ ಕೊಟ್ಟಿರೋದು. ಆದ್ದರಿಂದ ಇಲ್ಲೂ ಕೂಡ ಒಂದು ಅರ್ಧ ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಲಾಕ್ ಮಾಡಿದ್ದೀನಿ. ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. 2 ಸಲ ಬೀಡ್ಸ್ನ ಹಾಕಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಒಂದು ಸಲ 3 ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ಅಂತಂದ್ಬಿಟ್ಟು ಗ್ಯಾಪ್ ಬಿಟ್ಟಿದ್ದೀನಿ. ನೋಡಿ ಇದೇ ಥರ ಡಿಸೈನ್ನ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ ಮಧ್ಯ 3 ಚೈನ್ ಕೊಟ್ಟಿರೋದು ಗ್ಯಾಪು ಕುಚ್ಚು ಕಟ್ಟೋದಕ್ಕೆ ಅಂತಂದ್ಬಿಟ್ಟು. ನೋಡಿ ಇದು ಫೈನಲ್ ಲುಕ್ಕು ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಕುಚ್ಚು ಕಟ್ಟಾದಮೇಲೆ ಹೀಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚನ್ನ ಯಾವ ಕಲರಾಗಿ ಬೇಕಾದರೂ ಕಾಂಬಿನೇಷನ್ ಮಾಡಿಕೊಂಡು ಸ್ಯಾರೀಲಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಕಲರ್ ಯೂಸ್ ಮಾಡಿಕೊಂಡು ಕಟ್ಕೊಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದು ಸಲ ಟ್ರೈ ಮಾಡಿ ನೋಡಿ. ಇದೇ ಥರ ಹೊಸ ಡಿಸೈನ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.